ಹಲೋ ಎವ್ರಿವನ್. ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲಿಷ್ನಲ್ಲಿ ಹೇಳಿಕೆ, ಆದೇಶ, ಆಶ್ಚರ್ಯಸೂಚಕ ವಾಕ್ಯಗಳನ್ನು ಹೇಗೆ ಮಾಡುವುದನ್ನು ಕಲಿಯೋಣ. ಸೊ ಮೇಕಿಂಗ್ ಅ ಸ್ಟೇಟ್ಮೆಂಟ್, ಕಮ್ಯಾಂಡ್, ಎಕ್ಸ್ಕ್ಲಮೇಷನ್ ಇನ್ ಇಂಗ್ಲಿಷ್ ಇವತ್ತಿನ ಟಾಪಿಕ್. ಓಕೆ, ಸೊ ಮೊದಲನೇದು ಹೇಳಿಕೆಗಳ ಬಗ್ಗೆ ಕಲಿಯೋಣ. ಹೇಳಿಕೆಗಳು ಎಂದರೆ ಸ್ಟೇಟ್ಮೆಂಟ್ಸ್ ಅಂತ. ಓಕೆ, ಸೊ ಈ ಹೇಳಿಕೆಗಳನ್ನು ಹೆಚ್ಚಾಗಿ ತನ್ನ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಮೂಲಭೂತ ಮಾಹಿತಿಯನ್ನು ಹಂಚಿಕೊಳ್ಳಲು, ಏನನ್ನಾದರೂ ವಿವರಿಸಲು ಅಥವಾ ಸಾಮಾನ್ಯ ಸಂಗತಿಗಳನ್ನು ಸಂವಹನ ಮಾಡಲು ಬಳಸಲಾಗುತ್ತದೆ ಈ ಸ್ಟೇಟ್ಮೆಂಟ್ಸ್ಗಳು, ಹೇಳಿಕೆಗಳು. ಓಕೆ, ಈಗ ಉದಾಹರಣೆಗೆ ಐ ಆಮ್ ಅ ಸ್ಟೂಡೆಂಟ್ ಅಂತ ಹೇಳ್ತೀವಿ, ನಾನು ವಿದ್ಯಾರ್ಥಿ. ಅವಳು ಓದಲು ಇಷ್ಟಪಡುತ್ತಾಳೆ, ಶಿ ಲೈಕ್ಸ್ ಟು ರೀಡ್. ಇದು ಬಿಸಿಲಿನ ದಿನ, ಇಟ್ ಇಸ್ ಅ ಸನ್ನಿ ಡೇ. ನಾಯಿಗಳು ಬೊಗಳುತ್ತವೆ, ಡಾಗ್ಸ್ ಬಾರ್ಕ್. ಆಕಾಶವು ನೀಲಿಯಾಗಿದೆ, ದ ಸ್ಕೈ ಇಸ್ ಬ್ಲೂ. ಸೊ ಈ ಉದಾಹರಣೆಗಳಲ್ಲಿ ಪ್ರತಿ ವಾಕ್ಯವು ಒಂದು ಹೇಳಿಕೆಯಾಗಿದೆ, ಏಕೆಂದರೆ ಅದು ಒಂದು ಇನ್ಫಾರ್ಮೇಷನ್, ಮಾಹಿತಿಯನ್ನು ಪ್ರಸ್ತುತಪಡಿಸುತ್ತದೆ ಅಥವಾ ಪ್ರಶ್ನೆಯನ್ನು ಕೇಳದೆ, ಆದೇಶವನ್ನು ನೀಡದೆ ಅಥವಾ ಬಲವಾದ ಭಾವನೆಯನ್ನು ತೋರಿಸದೆ ಸತ್ಯವನ್ನು ವ್ಯಕ್ತಪಡಿಸುತ್ತದೆ ಈ ವಾಕ್ಯಗಳಲ್ಲಿ. ಓಕೆ, ಸೊ ಇದರ ರಚನೆಯನ್ನು ಹೇಳ್ತೀನಿ ನಾನು, ಅಂದರೆ ಸ್ಟ್ರಕ್ಚರ್ ಬಗ್ಗೆ. ವಿಷಯ ಸಬ್ಜೆಕ್ಟ್ ಮತ್ತು ಕ್ರಿಯಾಪದ ವರ್ಬ್ ಮತ್ತು ಆಬ್ಜೆಕ್ಟ್ ಆಪ್ಷನಲ್ನು ಕೂಡ ಆಗಿರಬಹುದು. ಓಕೆ, ಈಗ ಉದಾಹರಣೆಗೆ ಐ ಪ್ಲೇ ಫುಟ್ಬಾಲ್ ಅಂತೀವಿ ನಾವು. ಇಲ್ಲಿ ಐ ಅಂದರೆ ಏನು? ಐ ಅಂದರೆ ಸಬ್ಜೆಕ್ಟ್, ವಿಷಯ. ಪ್ಲೇ ಅಂದರೆ ಕ್ರಿಯಾಪದ, ವರ್ಬ್. ಫುಟ್ಬಾಲ್ ಅಂತ ಹೇಳೋದು ಅದು ಒಂದು ಆಬ್ಜೆಕ್ಟ್, ವಸ್ತು. ಅರ್ಥ ಆಯ್ತಾ? ಸೊ ಎರಡನೇ ಉದಾಹರಣೆ ಕೊಡ್ತೀನಿ. ಶಿ ರೀಡ್ಸ್ ಅ ಬುಕ್ ಅಂತ ಹೇಳ್ತೀವಿ, ಅವಳು ಪುಸ್ತಕವನ್ನು ಓದುತ್ತಾಳೆ, ಶಿ ರೀಡ್ಸ್ ಅ ಬುಕ್. ಇಲ್ಲಿ ಅವಳು, ಶಿ ಅಂತ ಹೇಳೋದು ಒಂದು ಸಬ್ಜೆಕ್ಟ್, ವಿಷಯ ಆಗಿರುತ್ತೆ. ರೀಡ್ಸ್ ಅಂದರೆ ಓದುವುದು. ಓಕೆ, ಸೊ ರೀಡ್ಸ್ ಅಂತ ಹೇಳೋದು ಅದು ಒಂದು ವರ್ಬ್, ಕ್ರಿಯಾಪದ. ಆಮೇಲೆ ಬುಕ್, ಪುಸ್ತಕ ಅಂತ ಹೇಳೋದು ಅದು ಆಬ್ಜೆಕ್ಟ್ ಆಗಿರುತ್ತೆ. ಅರ್ಥ ಆಯ್ತಾ?